ಪರಪ್ಪನ ಅಗ್ರಹಾರ ಜೈಲಿಂದ ಬಿಡುಗಡೆಯ ಬೆನ್ನಲ್ಲೇ ಪವಿತ್ರ ಗೌಡ ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಕಲಘಟ್ಟಪುರದ ಮುನೇಶ್ವರ ದೇವಾಲಯಕ್ಕೆ ಪವಿತ್ರ ಭೇಟಿಯನ್ನು ಕೊಟ್ಟರು. ವಜ್ರ ಮುನೇಶ್ವರ ದೇವರ ದರ್ಶನವನ್ನು ಪಡೆದುಕೊಂಡರು ಆರಂಭದಲ್ಲಿ. ಅದಾದ ಮೇಲೆ ತೀರ್ಥ ಸ್ನಾನವನ್ನು ಮಾಡಿದ್ರು ವಜ್ರ ಮುನೇಶ್ವರ ದೇವಸ್ಥಾನದಲ್ಲಿ. ಮಗಳ ಬಿಡುಗಡೆಗಾಗಿ ಪವಿತ್ರ ಗೌಡ ಅವರ ತಾಯಿ ಈ ದೇವಸ್ಥಾನದಲ್ಲಿ ಹರಕೆಯನ್ನು ಹೊತ್ಕೊಂಡಿದ್ರ. ಈಗ ದೇವಸ್ಥಾನದಲ್ಲಿ ಹರಕೆಯನ್ನು ತೀರಿಸಿದ್ದಾರೆ ಪವಿತ್ರ ಗೌಡ. ತೀರ್ಥ ಸ್ನಾನದ ನಂತರದಲ್ಲಿ ಪವಿತ್ರ ಗೌಡ ಪ್ರದಕ್ಷಿಣೆ ಹಾಕಿದ್ರು. ಪವಿತ್ರ ಗೌಡ ತಾಯಿ ಹರಕೆಯನ್ನ ಕಟ್ಟಿಕೊಂಡಿತ್ತು. ಹರಕೆಯನ್ನ ಈಗ ತೀರಿಸಲಾಗಿದೆ. ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಇದು ಅವರ ತಾಯಿಯ ಹರಕೆ. ಪವಿತ್ರ ಗೌಡ ಜೈಲಿಂದ ಬಿಡುಗಡೆಯಾದ ತಕ್ಷಣ ಹರಕೆಯನ್ನ ತೀರಿಸಿದ್ದಾರೆ. ಕಲಘಟ್ಟಪುರದಲ್ಲಿರುವಂತಹ ವಜ್ರ ಮುನೇಶ್ವರ ದೇವಸ್ಥಾನದಲ್ಲಿ ಪವಿತ್ರ ಗೌಡ ತಾಯಿ ಹರಕೆಯನ್ನ ಕಟ್ಟಿಕೊಂಡಿತ್ತು. ಅವರ ತಮ್ಮ, ತಾಯಿ, ಒಂದಿಷ್ಟು ಕುಟುಂಬ ವರ್ಗದವರು ಕೂಡ ಭಾಗವಹಿಸಿದ್ದಾರೆ. ಬಿಡುಗಡೆಯಾದ ತಕ್ಷಣ ಹರಕೆ ತೀರಿಸೋದಾಗಿ ಪವಿತ್ರ ಗೌಡ ತಾಯಿ ಸಂಕಲ್ಪವನ್ನ ಮಾಡಿದ್ರು. ಆ ಪ್ರಕಾರವಾಗಿ ಹರಕೆ ವಿಚಾರ ಪವಿತ್ರ ಗೌಡ ಅವರಿಗೆ ತಿಳಿತಾ ಇದ್ದಂಗೆ ಜೈಲಿಂದ ಹೊರಗೆ ಬಂದ ತಕ್ಷಣ ಮೊದಲಿಗೆ ಮಾಡಿದಂಥ ಕೆಲಸ ಹರಕೆ ತೀರಿಸಿದ್ದಾರೆ. ವಜ್ರಮುನೇಶ್ವರ ದೇವರ ದರ್ಶನವನ್ನ ಪಡೆದ್ರು. ಅದಾದ್ಮೇಲೆ ತೀರ್ಥ ಸ್ನಾನ ಶುದ್ಧೀಕರಣಕ್ಕಾಗಿ ತೀರ್ಥ ಸ್ನಾನದ ನಂತರದಲ್ಲಿ ಪ್ರದಕ್ಷಿಣೆ ಹಾಕಿ ಹರಕೆ ತೀರಿಸಿದ್ದಾರೆ ಪವಿತ್ರ ಗೌಡ. ಕಲಘಟ್ಟಪುರದ ವಜ್ರಮುನೇಶ್ವರ ದೇವಸ್ಥಾನದ ನೇರ ಪ್ರಸಾರದ ದೃಶ್ಯಗಳಿದೆ. ಅವರ ತಮ್ಮ ಮತ್ತು ತಾಯಿ ಇದ್ದಾರೆ ಜೊತೆಗೆ. ದೇವಸ್ಥಾನದಿಂದ ಪವಿತ್ರ ಗೌಡ ಸದ್ಯಕ್ಕೆ ತೆರಳುತ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಇದು ಪ್ರದಕ್ಷಿಣೆ ಹಾಕ್ತಾ ಇರುವಂತದ್ದು ದೇವಸ್ಥಾನಕ್ಕೆ. ಈ ಹರಕೆ ಎಲ್ಲವೂ ಕೂಡ ಮೊದಲೇ ನಿಗದಿತ ಆಗಿತ್ತು. ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಿಂದ ಹೊರಗೆ ಬಂದ ತಕ್ಷಣ, ಒಟ್ಟಾರೆಯಾಗಿ ಜೈಲಿಂದ ಬಿಡುಗಡೆಯಾದ ತಕ್ಷಣ ಹರಕೆ ತೀರಿಸುವುದಾಗಿ ಪವಿತ್ರ ಗೌಡ ತಾಯಿ ಸಂಕಲ್ಪವನ್ನ ಏನು ಮಾಡಿದ್ರು. ಸೊ ಅದು ನಿಗದಿತ ಆಗಿತ್ತು. ಬಿಡುಗಡೆಯಾದ ತಕ್ಷಣ ಪವಿತ್ರ ಗೌಡ ಆ ಹರಕೆಯನ್ನ ಈಗ ಪೂರ್ಣಗೊಳಿಸಿದ್ದಾರೆ. ತೀರ್ಥ ಸ್ನಾನವನ್ನ ಮಾಡಿ ದೇವರಿಗೆ ಪ್ರದಕ್ಷಿಣೆ ಹಾಕ್ತಾ ಇರುವಂತದ್ದು ದೃಶ್ಯಗಳಲ್ಲಿ ಗಮನಿಸ್ತಾ ಇದೆ. ಅವರ ತಾಯಿ, ತಮ್ಮ, ಕುಟುಂಬ ವರ್ಗದವರಿದ್ದಾರೆ ಜೊತೆಗೆ. ಇಲ್ಲಿನ ಪೂಜಾ ಕೈಂಕರ್ಯಗಳು ಮುಗಿದ ನಂತರದಲ್ಲಿ ಕಲಘಟ್ಟಪುರದ ಅವರ ತಾಯಿ ನಿವಾಸ, ಪವಿತ್ರ ಗೌಡ ಅವರ ತಾಯಿ ನಿವಾಸಕ್ಕೆ ತೆರಳುತ್ತಾರೆ. 6 ತಿಂಗಳಿಂದ ಜೈಲು ಸೆರೆವಾಸದಲ್ಲಿದ್ದಂತಹ ಪವಿತ್ರ ಗೌಡ ಕೊನೆಗೂ ಮುಕ್ತಿ ಹೊಂದಿದ್ದಾರೆ ಸೆರೆವಾಸದಿಂದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.